ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭಗವಾನುವಾಚ ದಶಾವತಾರಂ ಮತ್ಸ್ಯಾದಿಲಕ್ಷಣಂ ಪ್ರವದಾಮಿ ತೇ ಮತ್ಸ್ಯಾಕಾರಸ್ತು ಮತ್ಸ್ಯ ಸ್ಯಾತ್ ಕೂರ್ಮಃ ಕೂರ್ಮಾಕೃತಿರ್ಭವೇತ್. ನಾವು ಅಗ್ನಿಪುರಾಣದಲ್ಲಿ ಮತ್ಸ್ಯಾದಿ ದಶಾವತಾರದ ಲಕ್ಷಣ, ಪ್ರತಿಮಾ ಲಕ್ಷಣ. ಸಾಮಾನ್ಯವಾಗಿ ಸಾಳಗ್ರಾಮದಲ್ಲಿ ಈ 10 ಅವತಾರಗಳ ಪರಮಾತ್ಮನನ್ನು ಚಿಂತನೆ ಮಾಡ್ತೇವೆ. ಮೂರ್ತಿಯ ರೂಪವನ್ನು ತಳೆದಿರುವುದು ಕಡಿಮೆಯೇ. ಬಹಳ ಅಪರೂಪಕ್ಕೆ ಎಲ್ಲೋ ಇರಬಹುದು. ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಪ್ರಧಾನ ಮೂರ್ತಿಯಾಗಿ ಇಟ್ಟು ಚಿಂತನೆ ಮಾಡುವ ಪರಿಪಾಠ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ತಪ್ಪಿಲ್ಲ. ಇದ್ರೂ ಬಹಳ ವಿರಳ. ಆದರೂ ನೋಡೋಣ. ದಶಾವತಾರಂ ಮತ್ಸ್ಯಾದಿ ಲಕ್ಷಣಂ ಪ್ರವದಾಮಿತೆ. ಒಂದು ವೇಳೆ ಪ್ರತಿಮೆ ಮಾಡೋದಾದರೆ ಒಂದು ಮಾಡೆಲ್ ಬೇಕಲ್ಲ. ಅದಕ್ಕೆ ಮತ್ಸ್ಯಾಕಾರಸ್ತು ಮತ್ಸ್ಯ ಸ್ಯಾತ್. ಕೇವಲ ಮೀನಿನ ಪ್ರತಿಮೆಯನ್ನು ಮಾಡಿ ಇದು ಮತ್ಸ್ಯರೂಪಿ ಪರಮಾತ್ಮ ಅಂತ ಚಿಂತಿಸಬಹುದು. ಆದರೆ ನಮಗೆ ಆ ಭಾವನೆ ಬರಲ್ಲ. ಕೂರ್ಮಾಕೃತಿರ್ಭವೇತ್. ಕೂರ್ಮಾಕೃತಿಯ ದೇವರನ್ನು ಕೂಡ ಹಾಗೆ ಉಪಾಸನೆ ಮಾಡಬಹುದು. ಆದರೆ ಈ ತನಕ ಯಾರೂ ಮಾಡಿಲ್ಲ. ನರಾಂಗೋ ವಾಥ ಕರ್ತವ್ಯೋ ಭೂವರಾಹೋ ಗದಾರಿಭೃತ್. ಅಥವಾ ಮತ್ಸ್ಯರೂಪಿ ಪರಮಾತ್ಮನನ್ನು ನರಾಂಗವಾಗಿ ಮಾಡೋದು. ಏನು ಹಾಗಂದರೆ ನರಾಂಗವಾಗಿ ಮಾಡೋದು ಅಂದರೆ ಕೆಳಗಡೆ ಮೀನಿನ ಆಕೃತಿ, ಕಾಲಿಲ್ಲ, ಮೇಲ್ಗಡೆ ನರಾಂಗ, ಮನುಷ್ಯರ ತರಹನೇ. ಹಾಗೆ ಕೂರ್ಮಾವತಾರದ್ದು ಕೂಡ. ಕೂರ್ಮಾವತಾರದ್ದು ಕಷ್ಟ ಆಗತ್ತೆ. ಅದಕ್ಕೇನು ಮಾಡ್ತಾರೆ ಗೊತ್ತಾ ಇವರು? ದುಬ್ಬ, ಆಮೆಯ ಬೆನ್ನಿನ ಭಾಗವನ್ನು ಮುಂದೆ ಮಾಡ್ತಾರೆ. ಹಾಗಿರುತ್ತೆ ಯಾವುದಾದ್ರೂ? ಆಮೆಯ ಕಾಲು ಮುಂದ್ಗಡೆ ಇರಬೇಕು, ಹಿಂದ್ಗಡೆ ಆ ಬೆನ್ನನ್ನು ಕೆತ್ತಬೇಕು. ಅದು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದರಿಂದಾಗಿ ಏನು ಮಾಡಬೇಕು? ಆನೆಯ ಬೆನ್ನಿನ ಚಿಪ್ಪನ್ನು ಮುಂದ್ಗಡೆ ತರ್ತಾರೆ. ಅದಕ್ಕೆ ಪ್ರಾಯ ಯಾರೂ ಕೂಡ ಕೂರ್ಮಾವತಾರನಾದ ಭಗವಂತನನ್ನು ಕೆತ್ತಿಲ್ಲ. ಮತ್ತೆ ಯಾಕೆ ಲಕ್ಷಣ ಹೇಳ್ತಾ ಇದ್ದಾರೆ? ನೀವು ಶಿಲ್ಪದಲ್ಲಿ ಕೆತ್ತಬಹುದು, ಆದರೆ ಪ್ರತಿಮೆ ಮಾಡಿ ಪೂಜೆ ಮಾಡುವುದು ಕಷ್ಟ. ಇವಾಗ ಜನಾರ್ದನ ಇದ್ದಾನೆ, ಪರಶುರಾಮನ ಮೂರ್ತಿ ಇದೆ, ಕೇಶವನ ಮೂರ್ತಿ ಇದೆ, ಮಾಧವನ ಮೂರ್ತಿ ಇದೆ, ಎಲ್ಲ ಮೂರ್ತಿಗಳಿದೆ. ಕೃಷ್ಣನ ಮೂರ್ತಿ ಇದೆ, ನರಸಿಂಹನ ಮೂರ್ತಿ ಇದೆ. ಹಾಗೆ ಕೂರ್ಮದ ಮತ್ಸ್ಯದ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಇಟ್ಟು ಪ್ರಧಾನ ದೇವತೆಯಾಗಿ ಮಾಡಿ ಪೂಜೆ ಮಾಡುವ ಅಂಶಗಳು ಕಡಿಮೆ. ಮತ್ತು ದೇವಾಲಯದ ಗೋಪುರದಲ್ಲಿಯೋ ಅಥವಾ ದೇವರ ಮೂರ್ತಿಯನ್ನು ಕೆತ್ತಿ ತೋರಿಸುವಾಗೋ ಆಗತ್ತೆ. ಅದೆಲ್ಲ ಅಪರೂಪ. ಅದಕ್ಕೆ ನರಾಂಗೋ ನಾವಾಥ ಕರ್ತವ್ಯ
ಭೂವರಾಹ ಗದಾರಿಭೃತ್. ಭೂವರಾಹನನ್ನು ನರಸಿಂಹನ ತರಹವೇ ತೋರಿಸಿ, ಅಂದರೆ ಮುಖ ವರಾಹ, ಕೆಳಗಡೆ ಮನುಷ್ಯ ರೂಪ. ಯಾಕೆಂದರೆ ಉಪಾಸನೆ ಮಾಡ್ತಾ ಇರೋರು ನಾವಲ್ವ. ನೀವು ಭಾಗವತದಲ್ಲೆಲ್ಲ ನೋಡಿದ್ರೆ ಅವನು ವರಾಹನಾಗಿ ಬಂದ ಅಷ್ಟೇ. ಅದೇ ಭಾಗವತದಲ್ಲಿ ವರಾಹರೂಪಿ ಪರಮಾತ್ಮ ಗದೆ ಹಿಡ್ಕೊಂಡ ಅಂತಲೂ ಬರುತ್ತೆ. ಹಿರಣ್ಯಾಕ್ಷನ ಜೊತೆ ಯುದ್ಧ ಮಾಡುವಾಗ ವರಾಹನ ಗದೆ ಕೆಳಗಡೆ ಬಿತ್ತು ಅಂತ ಬರುತ್ತೆ. ಅಲ್ಲಿ ಮನುಷ್ಯರ ಥರನೇ ಕಲ್ಪನೆ ಮಾಡಬೇಕು, ಬೇರೆ ಆಗೋದಿಲ್ಲ. ಕಲ್ಪನೆ ಅಂದರೆ ಅನುಸಂಧಾನ, ಇಮ್ಯಾಜಿನೇಷನ್ ಅನ್ಕೋಬೇಡಿ. ದಕ್ಷಿಣೆ ವಾಮಕೆ ಶಂಖಂ ಲಕ್ಷ್ಮೀರ್ವ ಪದ್ಮಮೇವವ. ಮೇಲ್ಗಡೆ ಎರಡೇ ನಿಮಿಷ ಒಂದು ಅರ್ಜೆಂಟ್ ಕಾಲಿತ್ತು ಪುತ್ತಿಗೆ ಸ್ವಾಮಿಗಳದ್ದು, ಹೀಗಾಗಿ ನಾನು ಮಧ್ಯದಲ್ಲಿ ಕಟ್ ಮಾಡಬೇಕಾಯ್ತು. ದಕ್ಷಿಣೆ ವಾಮಕೆ ಶಂಖಂ ಲಕ್ಷ್ಮೀರ್ವಾ ಪದ್ಮಮೇವಚ. ಕೆಳಗಡೆಯ ಎಡಬಲದಲ್ಲಿ ಗದೆ ಮತ್ತು ಚಕ್ರ, ಮೇಲ್ಗಡೆ ದಕ್ಷಿಣೆ ವಾಮಕ್ಕೆ, ಮೇಲ್ಗಡೆಯ ಬಲಗಡೆಯಲ್ಲಿ ಶಂಖ, ಪದ್ಮ, ಲಕ್ಷ್ಮೀದೇವಿ. ಇದು ವರಾಹನ ಚಿಂತನೆ. ಕೆಳಗಡೆ ಅರಿ ಅಂತ ಇದೆಯಲ್ಲ, ಅರ ಇರೋದು ಅರಿ. ಅಥವಾ ನೀವೇನು ಮಾಡಬಹುದು ಅಂದರೆ, ಬಲ ಮೇಲ್ಗಡೆ ಕೈಯಲ್ಲಿ ಚಕ್ರ, ಬಲ ಕೆಳಗಡೆಯ ಕೈಯಲ್ಲಿ ಗದೆ, ಎಡ ಮೇಲ್ಗಡೆಯ ಕೈಯಲ್ಲಿ ಶಂಖ, ಎಡ ಕೆಳಗಡೆಯ ಕೈಯಲ್ಲಿ ಚಕ್ರ ಪದ್ಮ. ಈ ರೀತಿಯೂ ಮಾಡಬಹುದು. ಆ ಚಕ್ರ ಶಂಖಗಳನ್ನು ನಿಮ್ಮ ಅನುಸಂಧಾನಕ್ಕನುಗುಣವಾಗಿ ಬದಲಾಯಿಸಿಕೊಳ್ಳಬಹುದು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಚಕ್ರ ಅಂದರೆ ಶತ್ರು ನಿಗ್ರಹ, ಶಂಖ ಅಂತಂದರೆ ಸಂಪತ್ತು, ಗದೆ ಅಂತ ಹೇಳಿದ್ರೆ ಅದು ಕೂಡ ಶತ್ರು ನಿಗ್ರಹ, ಇದು ಪುರುಷಾರ್ಥ. ಇನ್ನು ಪದ್ಮ ಅಂತನ್ನೋದು ಅರಿವು, ಮೋಕ್ಷ, ಆ ತರಹದ್ದು ಎಲ್ಲವನ್ನ ಕೊಡುವ ದೇವರು ಅಂತ. ಇನ್ನು ಶ್ರೀರ್ವಾಮ ಕೂರ್ಪರಸ್ಥಾತು ಕ್ಷ್ಮಾನಂತೌ ಚರಣಾನುಗೌ. ನೀವು ಪ್ರತಿಮೆಗಳನ್ನು ನೋಡಬಹುದು, ಹಳೇ ಪ್ರತಿಮೆಗಳನ್ನು. ಎಡ ಮೊಣಕಾಲಿನ ತನಕ ಲಕ್ಷ್ಮಿ ಬರಬಹುದು ಅಂತ ಹೇಳ್ತಾರೆ. ಅಂದರೆ ಪ್ರತಿಮೆ ದೊಡ್ಡದಿರುತ್ತೆ. ನಿಮಗೆ ವರಾಹನ ಪ್ರತಿಮೆಯೋ ನಾರಾಯಣನ ಪ್ರತಿಮೆಯೋ ಇಲ್ಲಿದ್ದರೆ ಪಕ್ಕದಲ್ಲಿ ಪುಟ್ಟ ಲಕ್ಷ್ಮಿ. ನಿಮಗೆ ಗುಣದಲ್ಲಿ ಅಷ್ಟು ವ್ಯತ್ಯಾಸ ಇದೆ ಅಂತ ಚಿಂತನೆ ಮಾಡಲಿಕ್ಕೆ ಶಿಲ್ಪಶಾಸ್ತ್ರದವರು ಬಳಸ್ತಾ ಇದ್ದ ಶೈಲಿ. ಶ್ರೀ ವಾಮಕೂರ್ಪರಸ್ಥಾತು ಕ್ಷ್ಮಾನಂತೌ ಚರಣಾನುಗೌ. ಈಗ ಇವನಿಗಾಗಬೇಕಾದ್ರೆ, ವರಾಹನಿಗಾಗಬೇಕಾದ್ರೆ ಭೂಮಿ ಮತ್ತು ಅನಂತ ಇಬ್ಬರು ಕೆಳಗಡೆ ಇರ್ತಾರೆ, ಕಾಲಿನ ಕೆಳಗಡೆ ಇರ್ತಾರೆ. ವರಾಹ ಅವನ ಕಾಲಿನ ಕೆಳಗಡೆ, ಬಲ ಕಾಲಿನ ಕೆಳಗಡೆ ಶೇಷ, ಎಡಕಾಲಿನ ಕೆಳಗಡೆ ಭೂಮಿ. ಕ್ಷ್ಮಾನಂತೌ ಚರಣಾನುಗೌ ವರಾಹ ಸ್ಥಾಪನಾದ್ರಾಜ್ಯಂ ಭವಾಬ್ಧಿ ತರಣಂ ಭವೇತ್. ಈ ತರಹದ ವರಾಹನ ಮೂರ್ತಿಯನ್ನು ಸ್ಥಾಪನೆ ಮಾಡೋದ್ರಿಂದ ಸಮಗ್ರ ಭೂಮಿ ನಮ್ಮ ಕೈಗೆ ಸಿಗತ್ತೆ. ಇದಲ್ಲದೆ ಭವಾಬ್ಧಿ ತರಣಂ, ಅದೊಂದು ಫಲ ಇದ್ದೇ ಇದೆ, ಮೋಕ್ಷ. ನರಸಿಂಹೋ ವಿವೃತ್ತಾಸ್ಯೋ ವಾಮೋರ್ಧೃತದಾನವಃ ತದ್ವಕ್ಷೋ ಧಾರಯನ್ಮಾಲಿ ಸ್ಫುರಚ್ಚಕ್ರ ಗದಾಧರಃ. ನರಸಿಂಹೋ ವಿವೃತ್ತಾಸ್ಯ. ನರಸಿಂಹ ಏನಿದ್ದಾನೆ ಕಿಸುಬಾಯಿಯವ, ಅಂತ ತೆಗೆದಿರ್ಬೇಕು ಅವನು. ಅದಕ್ಕೆ ನೀವು ಯಾವುದೇ ನರಸಿಂಹ ಬಾಯಿ ಮುಚ್ಕೊಂಡಿರೋದಿಲ್ಲ.
ವಿವೃತ್ತಾಸ್ಯ ಕಿಸುಬಾಯಿನ ನರಸಿಂಹ, ಬಾಯಿ ತೆರೆದ ನರಸಿಂಹನೇ ಪ್ರತಿಮಾ ಲಕ್ಷಣದಲ್ಲಿ ನಮಗೆ ಕಾಣೋದು. ಅಲ್ಪವಾದರೂ ಸ್ವಲ್ಪವಾದರೂ ತೆರೆದಿರಬೇಕು. ವಿವೃತ್ತಾಸ್ಯ ವಾಮೋರುಧೃತ ದಾನವಃ, ಎಡ ತೊಡೆಯ ಮೇಲೆ ದಾನವನನ್ನು ಇಟ್ಕೊಂಡಿರ್ತಾನೆ, ಅಂದರೆ ಹಿರಣ್ಯಕಶಿಪುವನ್ನು. ತದ್ವಕ್ಷೋ ಧಾರಯನ್ ಮಾಲಿ ಸ್ಫುರಚಕ್ರ ಗದಾಧರ, ಅವನನ್ನು ಸೀಳಿ ಕೊರಳನ್ನು ಹಾಕಿಕೊಂಡು ಮೇಲ್ಗಡೆ ಶಂಖಚಕ್ರಗಳನ್ನು ಇಟ್ಕೊಂಡಿದ್ದು. ನೀವು ಮದ್ದೂರಿನ ದೇವಸ್ಥಾನದಲ್ಲಿ ನೋಡಿರಬಹುದು. ಅದು ಈ ಅರಿಶಿನವೋ ಏನೋ ಹಚ್ಚುತ್ತಾರೆ, ನೋಡಬೇಕಾದ್ರೆ ಇನ್ನೂ ಭಯಾನಕವಾಗಿ ಕಾಣುತ್ತದು. ಛತ್ರಿ ದಂಡಿ ವಾಮನ ಸ್ಯಾತ್ ಅಥವಾ ಸ್ಯಾತ್ ಚತುರ್ಭುಜ. ಇನ್ನು ವಾಮನನನ್ನು ಪ್ರತಿಷ್ಠೆ ಮಾಡಿಲ್ಲ ಯಾರು. ಛತ್ರವನ್ನು ದಂಡವನ್ನು ಹಿಡಿದ ವಾಮನನನ್ನು ಕೆತ್ತಬೇಕು. ಅದು ಇಲ್ಲಿ ಪ್ರತಿಮೆಯ ಸುತ್ತೂರಾದಲ್ಲಿ ಮಾಡ್ತಾರೆ, ಇನ್ವಿಟೇಷನಲ್ಲಿ ಮಾತ್ರ, ಅಥವಾ ಪ್ರಾಕಾರದಲ್ಲಿ ಇಲ್ಲಿ 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 ಅಲ್ವಾ, ಇಲ್ಲಿ ಮಾಡ್ತಾರೆ. ಆದರೆ ವಾಮನನೇ ತ್ರಿವಿಕ್ರಮ. ಆ ತ್ರಿವಿಕ್ರಮನ ರೂಪ ಹಲವಾರು ಕಡೆ ಇದೆ. ಈಗ ತಿರುಕ್ಕೋವಿಲೂರು ಅದು. ಆ ತಿರುಕ್ಕೋವಿಲೂರಿನಲ್ಲಿ ನನಗೆ ನೆನಪಾಗ್ತಾ ಇರೋ ಪ್ರಕಾರ ಎಡ ಕಾಲನ್ನು ಹೀಗೆ ಮೇಲ್ಗಡೆ ಎತ್ತಿದ್ದಾನೆ, ಎಡವೋ ಬಲವೋ. ನಿಮ್ಗೇನಾರು ನೆನಪುಂಟಾ? ನೀವು ನೋಡಿಲ್ವಾ? ಅಲ್ಲ, ನಾನು ನೋಡಿದ್ದೀನಿ, ಮತ್ತೋಗಿದೆ. ಎಡಕಾಲೋ ಬಲಕಾಲೋ ಮೇಲೆತ್ತಿದ್ದಾನೆ, ಅಲ್ಲಿಂದ ಜಿಗಿದ ಹಾಗೆ. ಇನ್ನು ಒಂದು ಕಾಲಿನಲ್ಲಿ ನಿಂತಿದ್ದಾನೆ. ಚಕ್ರಶಂಖಗಳುಂಟು. ಈ ವಾಮನನೇ ತ್ರಿವಿಕ್ರಮನಾಗಿ ತೋರಿದ್ದು. ಆದ್ದರಿಂದ ತ್ರಿವಿಕ್ರಮನ ಪ್ರತಿಮೆಯನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ, ಆದರೆ ತ್ರಿವಿಕ್ರಮನ ಪ್ರತಿಮೆಯೇ ಇರೋದು ಎಲ್ಲ ಕಡೆ. ಆಮೇಲೆ ತ್ರಿವಿಕ್ರಮನ ಪ್ರತಿಮೆ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಬರುತ್ತೆ. ವಾಮನಾಯ ನಮಃ, ತ್ರಿವಿಕ್ರಮಾಯ ನಮಃ ಅಂತ ಹೇಳಿ ಆ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಬರುತ್ತೆ. ಅಲ್ಲಿ ಇರುವಂತಹ ಮೂರ್ತಿ ಹೀಗೆ ನಿಂತದ್ದು ಎಲ್ಲಿ? ಇದರಲ್ಲಿದೆ. ಎಲ್ಲಿ? ಸೋದೆಯಲ್ಲಿದೆ. ಸೋದೆ. ಆಮೇಲೆ ರಾಮಶ್ಚಾಪೇಶು ಹಸ್ತ ಸ್ಯಾತ್ ಖಡ್ಗಿ ಪರಚುನಾನ್ವಿತ ರಾಮ. ರಾಮ ಎಡಗಾಲ, ಭೂಷಣ ಹೇಳಿದ. ರಾಮ ಚಾಪೇಶು ಹಸ್ತ. ಇನ್ನು ರಾಮನನ್ನ, ರಾಮ ಅಂದರೆ ಇಬ್ಬರಿದ್ದಾರೆ, ಒಂದು ಪರಶುರಾಮ ಇದ್ದಾನೆ, ಇನ್ನೊಬ್ಬ ರಾಮ ಇದ್ದಾನೆ. ಆ ರಾಮನನ್ನು ಹೇಗೆ ಕೆತ್ತಬೇಕು ಅಂತಂದರೆ ಚಾಪ ಇಶು ಹಸ್ತ, ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿರುವ ಹಾಗೆ. ಇಲ್ಲವೇ ಅದನ್ನು ಎರಡನ್ನೂ ಒಂದು ಕೈಯಲ್ಲಿ ಕೊಟ್ಟು ಒಂದರಲ್ಲಿ ಅಭಯವನ್ನು ನೀಡ್ತಾ ಇರುವ ಹಾಗೆಯೂ ಕೆತ್ತಬಹುದು. ಕೆತ್ತಲಿಕ್ಕೆ ಸ್ವಾತಂತ್ರ್ಯ ಉಂಟು. ರಾಮ ಚಾಪೇಶು ಹಸ್ತ ಸ್ಯಾತ್. ಇನ್ನು ಬಿಲ್ಲು ಬಾಣಗಳನ್ನು ಒಂದು ಕೈಯಲ್ಲಿ ಹಿಡಿದು ಖಡ್ಗಿ ಪರಚುನಾನ್ವಿತ, ಕತ್ತಿಯನ್ನೋ ಪರಶುವನ್ನೋ ಹಿಡಿದಿದ್ರೆ ಅದು ಪರಶುರಾಮನ ಮೂರ್ತಿ. ರಾಮಶ್ಚಾಪಿ ಶರೀ ಖಡ್ಗಿ ಶಂಖಿ ಚ ದ್ವಿಭುಜ ಸ್ಮೃತ. ಈ ಕೊಡಲಿಯನ್ನು ಇಟ್ಟಿದ್ರೆ ಪರಶುರಾಮ. ನೀವು ತುಳುನಾಡಿನಲ್ಲಿ ಗೋವಾದಲ್ಲಿ ಪರಶುರಾಮ ದೇವರ ದೇವಸ್ಥಾನ ಇದೆ. ಗೋವಾದ, ನೀವು ದಕ್ಷಿಣ ಕನ್ನಡದಿಂದ ಗೋವಾಗೆ ಹೋಗುವ ದಾರಿ, ಗೋವಾದ ತನಕ, ಮತ್ತು ನಿಮಗೆ ಈ ಪರಶುತೀರ್ಥ ಅಂತ ಹೇಳಿ ಪಾಜಕದ ಸುತ್ತ ಇದೆ. 4 ತೀರ್ಥಗಳು ಪಾಜಕದ ಸುತ್ತಮುತ್ತ ಇದೆ. ಆ ಪಾಜಕದಲ್ಲಿ ಪರಶುತೀರ್ಥ ಉಂಟು. ಪರಶುತೀರ್ಥದಲ್ಲಿ ಒಂದು ಪರಶುರಾಮ ದೇವರಿದ್ದಾರೆ. ಅಲ್ಲಿಯೂ ಕೂಡ ಬಿಲ್ಲು, ಆಮೇಲೆ ಕೊಡಲಿ. ಪರಶುರಾಮ ದೇವರ ದೇವಸ್ಥಾನ ಇಲ್ಲೊಂದಿದೆ. ಎಲ್ಲಿ? ನೀವು ಇಳಿದು ಕೂಡಲೇ ಗದಾತೀರ್ಥದ ಬೆಂಗಡೆಯಲ್ಲಿ ಇದೆ. ಗದಾತೀರ್ಥದ ಬೆಂಗಡೆಯಲ್ಲಿ, ಅಲ್ಲಿಯೂ ಕೂಡ ಅಷ್ಟೆ. ಗದೆಯನ್ನು
ಮತ್ತು ಬಿಲ್ಲನ್ನು ಹಿಡಿದ ಪರಶುರಾಮ ದೇವರು. ಇನ್ನು ಆ ಪರಶುರಾಮನನ್ನು ಬೇರೆ ಬೇರೆ ಕಡೆ ನೋಡಿದ್ರು ಅದೇ ಇರೋದು, ಎಲ್ಲ ಒಂದೇ ಕಡೆ, ಒಂದೇ ತರಹ. ಅದಕ್ಕೆ ಆ ತರಹ ಅಂದರು. ಇನ್ನು ರಾಮನಿಗೆ ಎರಡೇ ಭುಜ, ದ್ವಿಭುಜ ಸ್ಮೃತಃ. ಗದಾ ಲಾಂಗಲಧಾರೀತ ರಾಮೋವಾತ ಚತುರ್ಭುಜ. ಗದೆಯನ್ನ ಮತ್ತೆ ಲಾಂಗಲ ಅಂದರೆ ನೇಗಿಲನ್ನು ಹಿಡಿದ ರಾಮನನ್ನು ಚಿತ್ರಿಸಬೇಕು ಅಂತಂದರೆ ಬಲರಾಮನನ್ನು. ವಾಮಾರ್ಧೆ ಲಾಂಗಲಂ ದದ್ಯಾತ್ ಅಧಶಂಕಂ ಸುಶೋಭನಂ ಮುಸಲಂ ದಕ್ಷಿಣಾರ್ಧೇತು ಚಕ್ರಂ ಚಾಧ ಸುಶೋಭನಂ. ಈ ರೀತಿ ಅವನನ್ನು ಚಿತ್ರಿಸಿ ಆದಮೇಲೆ ಬುದ್ಧನನ್ನು ಏನಂತ ಚಿತ್ರಿಸಬೇಕು ಅಂದರೆ ಊರ್ಧ್ವಂ ಪದ್ಮಸ್ಥಿತೋ ಬುದ್ಧೋ ವರದಾಭಯದಾಯಕ ಶಾಂತಾತ್ಮ, ಮುಖದಲ್ಲಿ ನಗೆ ಸೂಸುತ್ತ, ಲಂಬಕರ್ಣಶ್ಚ, ಉದ್ದವಾದ ಕಿವಿ, ಬುದ್ಧನ ಕಿವಿ ಉದ್ದವಾದ ಕಿವಿ, ಶಾಂತಾತ್ಮ ಲಂಬಕರ್ಣಶ್ಚ, ಗೌರಾಂಗ ಚ ಅಂಬುಸಂವೃತ. ಆಮೇಲೆ ಗೌರಾಂಗ ಬೆಳ್ಳಗೆ ಇದ್ದಾನೆ. ಊರ್ಧ್ವಂ ಪದ್ಮಸ್ಥಿತ, ಆದರೆ ಅಂಬರಾವೃತ, ಬಟ್ಟೆ ಇರಬೇಕು. ಗೌರಾಂಗಶ್ಚಾಂಬರಾವೃತ. ಊರ್ಧ್ವಂ ಪದ್ಮಸ್ಥಿತ ಬುದ್ಧ, ಪದ್ಮದ ಮೇಲ್ಗಡೆ ಕೂತ್ಕೊಂಡಿರ್ತಾನೆ, ವರವನ್ನು ಅಭಯವನ್ನು ಕೊಡ್ತಾ ಇದ್ದಾನೆ. ಧನುಸ್ತೂಣಾನ್ವಿತಷ್ಕಲ್ಕಿ ಮ್ಲೇಚ್ಛೋತ್ಸಾದ ಕರೋದ್ವಿಜ. ಇನ್ನು ಕಲ್ಕಿ ಏನು ಮಾಡಬೇಕು, ಬಿಲ್ಲು ಮತ್ತು ಬತ್ತಳಿಕೆಯಿಂದ ಕೂಡಿ ಇಟ್ಕೊಂಡಿರ್ತಾನೆ ಬ್ರಾಹ್ಮಣ. ಅವನು ದ್ವಿಜ, ಬ್ರಾಹ್ಮಣ ವೇಷದಲ್ಲಿ ಕಲ್ಕಿಯನ್ನು ತರಬೇಕು. ಅದು ವಾಸ್ತವವಾಗಿ ಇವರು ಈ ತರಹ ಹೊಡಿತಾ ಇದ್ದರೆ ಬ್ರಾಹ್ಮಣ ಮಿಲಿಟೆಂಟ್ಗಳು ಶುರು ಆಗೋ ದಿನ ದೂರ ಇಲ್ಲ. ನಾವು ಬದುಕಿಲ್ಲದೆ ಇರ್ಬೋದು ನೋಡಲಿಕ್ಕೆ. ಇವರೆಲ್ಲದಕ್ಕೂ ಈ ತರಹ ಮಾಡ್ತಾ ಇರೋದು ನೋಡಿದ್ರೆ ಖಂಡಿತ ಇಸ್ರೇಲ್ನವ್ರ ಥರ ಒಮ್ಮೆ ಆಗ್ತೀವಿ ನಾವು. ಆ ಥರ ಅವಾಗ ಬುದ್ಧಿ ಬರುತ್ತೆ ಅವ್ರಿಗೆ. ಅದಾದ ಮೇಲೆ ಅಥವಾ ಶ್ವಸ್ಥಿತ ಖಡ್ಗಿ ಶಂಖಚಕ್ರ ಗದಾನ್ವಿತ. ಇನ್ನು ಕುದುರೆ ಮೇಲೆ ಕೂತು ಖಡ್ಗವನ್ನು ಧರಿಸಿದ ಕಲ್ಕಿಯನ್ನು ಕೆತ್ತಬಹುದು. ಲಕ್ಷಣಂ ವಾಸುದೇವಾದಿ ನವಕಸ್ಯ ವದಾಮಿತೆ ದಕ್ಷಿಣಾರ್ಧೆ ಗದಾ ವಾಮೆ ವಾಮಾರ್ಧೆ ಚಕ್ರಮುತ್ತಮಂ. ವಾಸುದೇವನ ಲಕ್ಷಣ ನಾನು ಹೇಳ್ತೇನೆ ಕೇಳು. ಚಕ್ರ ಬ್ರಹ್ಮೇಶೌ ಪಾರ್ಶ್ವಗೌ ನಿತ್ಯವು. ಬ್ರಹ್ಮ ಮತ್ತು ರುದ್ರ ಇಬ್ಬರು ಆಚೆ ಈಚೆ ಇದ್ದಾರೆ. ಇವನು ವಾಸುದೇವ. ಚಕ್ರೀ ಸವರದೋ ವಾಥ ದ್ವಿಭುಜೋ ವಾ ಚತುರ್ಭುಜ. ಎರಡು ಕೈಗಳ ವಾಸುದೇವನನ್ನು ಚಿಂತಿಸಬಹುದು. ಒಂದರಲ್ಲಿ ವರ, ಇನ್ನೊಂದರಲ್ಲಿ ಶಂಖ ಹಿಡ್ಕೊಂಡಿರ್ತಾನೆ. ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ವರ. ನೀವು ಕೇಳಿದ್ದನ್ನು ಕೊಡ್ತೇನೆ ಅಂತ. ವರ ಕೆಲವೊಬ್ಬರು ಹೀಗೆ ಹೇಳ್ತಾರೆ, ವರವನ್ನು ಕೊಡೋದು ಅಂತ. ಇದು ಅಭಯ, ಏನು ಭಯ ಪಡಬೇಡಿ ಅಂತ. ಹಾಗೆ ಶಂಖವನ್ನು ವರವನ್ನು ಇಟ್ಟುಕೊಂಡ ಎರಡು ಭುಜದ ವಾಸುದೇವನನ್ನು ಚಿಂತಿಸಬಹುದು. ಯಾಕೆಂದರೆ ನಾಲ್ಕು ಕೈ ಅಂದರೆ ನಾವು ಅದನ್ನು ನೋಡಿಲ್ಲ, ನಾಲ್ಕು ಕೈಗಳಿರುವ ಯಾರನ್ನೂ ನೋಡಿಲ್ಲ. ಆದ್ದರಿಂದ ಅನುಸಂಧಾನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಶಾಸ್ತ್ರ ಹೇಳಿತು, ಎರಡೇ ಭುಜ ತಗೋ, ಚಿಂತೆ ಇಲ್ಲ, ನಿನ್ನ ಚಿಂತನೆ ಸ್ಫುಟ ಆಗಬೇಕಷ್ಟೇ ಅಂತ. ಎರಡು ಭುಜವೋ ನಾಲ್ಕು ಭುಜವೋ ಅಂತ ವಾಕ್ಯಾರ್ಥ ಮಾಡ್ತಾ ಕೂತ್ರೆ ಏನು ಪ್ರಯೋಜನ? ನಿನ್ನ ಅನುಸಂಧಾನಕ್ಕೆ ಬರುವ ಹಾಗೆ ಎಷ್ಟು ಭುಜ ಬೇಕಾದರೂ ತಗೋ, ಮಿನಿಮಮ್ ಎರಡು ಭುಜ. ಇನ್ನು ಪ್ರದ್ಯುಮ್ನೋ ದಕ್ಷಿಣೇ ಚಕ್ರಂ ಶಂಖಂ ವಾಮೇ ಧನುಕ್ಕರೆ. ಪ್ರದ್ಯುಮ್ನ ದಕ್ಷಿಣದಲ್ಲಿ ಚಕ್ರ, ಶಂಖವನ್ನು ಇಟ್ಕೊಂಡಿರ್ತಾನೆ, ಬಿಲ್ಲು ಬಾಣಗಳನ್ನು ಇಟ್ಕೊಂಡಿರ್ತಾನೆ. ಅವನನ್ನು ಪ್ರದ್ಯುಮ್ನ ಅಂತ ಕರೀತಾರೆ. ಅಥವಾ ಗದೆ ಮತ್ತು ಬಿಲ್ಲಿನಿಂದ ಕೂಡಿರ್ತಾನೆ. ಬಿಲ್ಲು ಬಾಣದಿಂದ ಕೂಡಿದ್ರೂ ಅವನು ಪ್ರದ್ಯುಮ್ನೇ. ಚತುರ್ಭುಜ ಅನಿರುದ್ಧ ಸ್ಯಾತ್. ಅನಿರುದ್ಧನು 4 ತೋಳುಗಳನ್ನು ಹೊಂದಿರಬೇಕು. ಹಾಗೆ ನಾರಾಯಣನು 4 ತೋಳುಗಳನ್ನು ಹೊಂದಿರಬೇಕು. ಚತುರ್ಮುಖ ಚತುರ್ವಾಹ
ಬೃಹತ್ ಜಠರಮಂಡಲ ಲಂಬಕೂರ್ಚೋ ಜಟಾಭುಕ್ತ ಬ್ರಹ್ಮ ಹಂಸಾಗ್ರವಾಹನ. ಸಾರಿ ಅದು ಎಲ್ಲೋ ಹೋಯ್ತದು. ಆಸನಂ ಇನ್ನು ಬ್ರಹ್ಮನನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ 4 ಮುಖ 4 ದಿಕ್ಕಿಗೆ ಅಂತಲೇ ಇದೆ. ಆದರೆ ಪ್ರತಿಮೆ ಕೆತ್ತುವಾಗ ಅದರಲ್ಲಿರುವ ಕಲ್ಲಿನ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಕಡೆ 4 ಮುಖಗಳನ್ನು ಈ ದಿಕ್ಕಿನಲ್ಲಿ ಒಂದು ಅಂತ ತೋರಿಸ್ಲಿಕ್ಕೆ ಬರಲ್ಲ, ಕಷ್ಟ ಇದೆ. ಹೆಂಗೆ ತೋರಿಸ್ತೀರ ನೀವು? ಅದಕ್ಕೆ ಅನುಕೂಲ ಆಗುವ ಕಲ್ಲು ಇದ್ದರೆ ಬೇಕಾದರೆ ಕೆತ್ತಬಹುದು. ಕಲ್ಲಿಲ್ಲದೆ ಹೋದರೆ ಇವಾಗ ಹನುಮಂತನನ್ನು ಕೆತ್ತುತ್ತಾರೆ. ಹನುಮಂತನನ್ನು ಕೆತ್ತುವಾಗ ಎಲ್ಲ ಪ್ರತಿಮೆಯನ್ನು ಮುಖ ನಮ್ಮನ್ನು ನೋಡ್ತಾ ಇರಬೇಕು. ಹಿಂಗೆ ಕೆಳಗಡೆ ನೋಡ್ತಾ ಇರ್ಬೋದು, ಹಿಂಗೆ ಮೇಲ್ಗಡೆ ನೋಡ್ತಾ ಇರಬಾರ್ದು. ಮುಖ ನಮ್ಮನ್ನು ನೋಡುವ ಹಾಗೆ ಕೆತ್ತಬೇಕು. ಅಲ್ಲ ಮತ್ತೆ ಕೆತ್ತಿದಾರಲ್ಲ, ವ್ಯಾಸತೀರ್ಥರೇ ಮೊದಲಾದವರೆಲ್ಲ ಮಾಡಿದಾರಲ್ಲ, ಮಾಡಿರಬಹುದು. ಅಲ್ಲಿ ಒಂದು ದೈವದ ನೆನಪು ಬರಲಿ ಅಂತ ಕೆತ್ತಿರಬಹುದು. ಮತ್ತು ಆ ಕಲ್ಲಿನ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಾಸತೀರ್ಥರು ಚಕ್ರತೀರ್ಥಲ್ಲಿ ಹೇಗೆ ಮಾಡಿದಾರಪ್ಪ? ಎದುರುಗಡೆ ರಣಮಂಡಲ ಅಂತ ಹೇಳಿ, ರಣಮಂಡಲವು ಆದೋನಿ ಹತ್ರ ಒಂದು ಇದೆ, ಯಾವುದು ಜಾಗ ಅಂತ ಮರ್ತೋಯ್ತು. ಅದು ಯಾವುದೋ ಒಂದು ಎದುರುಗಡೆ ನೋಡ್ತಾ ಇರುವ ಮೂರ್ತಿ. ಆಮೇಲೆ ಇನ್ನೊಂದು ಮೂರ್ತಿ ಇದೆ ಸಾತೇನಹಳ್ಳಿಯಲ್ಲಿಯ ಎದುರುಗಡೆ ನೋಡ್ತಾ ಇರೋ ಮೂರ್ತಿ, ಸೀದಾ ನಮ್ಮನ್ನೇ ನೋಡ್ತಾ ಇರುವ ಮೂರ್ತಿ. ಇನ್ನು ಕೆಲವು ಮೂರ್ತಿಗಳಿರುತ್ತೆ ಆಚೆ ತಿರ್ಕೊಂಡೋ ಈಚೆ ತಿರ್ಕೊಂಡೋ ಇರುತ್ತೆ. ಯಾಕೆಂದರೆ ಅದು ಕಲ್ಲಿನ ಸಮಸ್ಯೆ. ಆ ಕಲ್ಲಿನಲ್ಲಿ ಕೆತ್ತಲಿಕ್ಕಾಗತ್ತೆ, ಉಪ್ಪು ಶಿಲ್ಪ ಮಾತ್ರ ಕೆತ್ತಲಿಕ್ಕಾಗತ್ತೆ. ಆ ಥರದ ಮೆಟೀರಿಯಲ್ ಉಪಲಬ್ಧ ಇತ್ತು ಅಂತಂದರೆ ಏನು ಮಾಡೋದು? ಆ ತರಹದ ಕಲ್ಲು ಇವತ್ತಿನ ಕಾಲದಲ್ಲಿ ಆ ತರಹದ ಕಲ್ಲು ನೀವು ಎಲ್ಲಿಂದ ಬೇಕಾದರೂ ತರಿಸ್ಕೋಬೋದು. ಅವತ್ತಿನ ಕಾಲದಲ್ಲಿ ಈ ಥರ ಎಲ್ಲ ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ಆ ಲೋಕಲ್ಲಾಗಿ ಬರುವ ಕಲ್ಲನ್ನು ಕೆತ್ತುತ್ತಾ ಇದ್ರು. ಮಂಗರಾಯ ಎದುರುಗಡೆ ಇರೋದು. ನವವೃಂದಾವನದಲ್ಲಿ ಎದುರುಗಡೆ ಇರೋದು. ಎಲ್ಲಿ ಯಾವ ತರಹದ ಕಲ್ಲಿದೆ, ಆಯಾ ಕಲ್ಲು ಯಾವ ಕಲ್ಲು, ಪುಂಶಿಲೆಯೋ ಸ್ತ್ರೀಶಿಲೆಯೋ ಅಥವಾ ನಪುಂಸಕ ಶಿಲೆಯೋ ನೋಡಿಕೊಂಡು ಅದಕ್ಕೆ ಅದು ಯಾವುದು ತಡೆಯುತ್ತೆ ಅದನ್ನು ಕೆತ್ತಬೇಕು. ನಾವು ಹಿಂಗೆ ಕೆತ್ತಿರ್ತಾರ ಬಗ್ಗೆ ದಬಕ್ಕಂತ ಮೂರ್ತಿ ಬಿದ್ದೋದ್ರೆ ಕಷ್ಟ. ಇದನ್ನೆಲ್ಲ ನೋಡಬೇಕು. ಅದರಿಂದಾಗಿ ಚತುರ್ಮುಖವನ್ನು ಕೆತ್ತಬೇಕು ಅಂದರೆ ಹೀಗೆ ಎದುರುಗಡೆ ನೋಡ್ತಾ ಇರಬೇಕು. ಅಂದರೆ 4 ಮುಖ ನಮ್ಮನ್ನೇ ನೋಡ್ತಾ ಇರುವ ಹಾಗೆ ಮಾಡಬೇಕು. ಬೃಹತ್ ಜಠರ ಮಂಡಲ, ಒಂದು ಸ್ವಲ್ಪ ಹೊಟ್ಟೆ ದೊಡ್ಡದಿದೆ ಅಂತೆ ಬ್ರಹ್ಮದೇವರಿಗೆ. ಬೃಹತ್ ಜಠರ ಮಂಡಲ ಲಂಬ ಕೂರ್ಚ, ಉದ್ದವಾದ ಕೂದಲು. ಕೂರ್ಚ ಅಂದರೆ ಕುರ್ಚಿ ಅಂತ ಒಬ್ಬರು ಅಂದುಕೊಂಡು ಬರೆದರು. ಕೂರ್ಚ ಅಂದರೆ ಕುರ್ಚಿ ಹೌದು, ಕರೆಕ್ಟ್, ಇಲ್ಲ ಅನ್ನಲ್ಲ. ಆದರೆ ನೋಡಬೇಕದು. ಲಂಬ ಕೂರ್ಚ ಅಂತಂದರೆ ಇದು ಏನು ಹೌದು, ಖಂಡಿತ. ಕೂರ್ಚ ದರ್ಭೆಗೂ ಕೂರ್ಚ ಅಂತಾರೆ. ಆ ಕೂರ್ಚ ಅದು ಕಂಪಿತ ಕೂರ್ಚಾಹ ಅಂತ ಬರೆದಿದ್ರು ತತ್ವಪ್ರದೀಪದಲ್ಲಿ. ಕಂಪಿತ ಕೂರ್ಚ ಆಗಚ್ಚಂತಿ ಅಂತ ಬರೆದಿದ್ರು. ಅದನ್ನು ಕುರ್ಚಿ ಅಲುಗಾಡಿಸ್ತಾ ಅಂತ ಅರ್ಥ ಬರೆದು ಬಿಟ್ಟಿದ್ದಾರೆ. ಇವ್ರಿಗೆ ತೊಗೊಂಡೋಗಿ ಕೊಟ್ಟರು. ಇವನಿಗೆ ಸಂಸ್ಕೃತವೇ ಬರಲ್ಲ, ಏನು ಖಂಡನೆ ಮಾಡ್ತಾನೋ ಏನೋ ಅಂತೇಳಿ ಪಕ್ಕದಲ್ಲಿ ಇಟ್ಬಿಟ್ರು. ಓದಿದ್ದದು ಒಂದೇ ಅವರು. ಹಾಗಾಯಿತು. ಅದರಿಂದಾಗಿ ಲಂಬ ಕೂರ್ಚ ಅನ್ನೋದಕ್ಕೆ 3 ಅರ್ಥ ಇದೆ. ಕೂರ್ಚ ಅಂತಂದರೆ ಇಳಿಬಿದ್ದ ಕೂದಲು, ಮತ್ತು ದರ್ಭೆ ಕೂರ್ಚ ಅಂದರೆ, ಆಮೇಲೆ ಕೂರ್ಚ ಅಂದರೆ ಕುರ್ಚಿ. ಇಲ್ಲಿ ಲಂಬ ಕೂರ್ಚ ಅಂದರೆ ಖಂಡಿತ ಉದ್ದ ಕುರ್ಚಿ ಅಲ್ಲ. ಇಲ್ಲಿ ಲಂಬ ಕೂರ್ಚ ಅಂತ ಹೇಳಿದ್ರೆ ಒಂದೋ ಕೈಯಲ್ಲಿ ಹಿಡಿದ ದರ್ಭೆ ಉದ್ದವಾಗಿರಬೇಕು, ಇಲ್ಲವೇ ಕೂದಲು ಉದ್ದವಾಗಿ ಇರಬೇಕು. ಜಟಾಯುಕ್ತ ಬ್ರಹ್ಮ ಹಂಸಾಗ್ರವಾಹನ, ಹಂಸದ ಮೇಲೆ ಕುಳಿತಿರುವಂತೆ.
ದಕ್ಷಿಣೇ ಚ ಅಕ್ಷಸೂತ್ರಂಚ ಸೃಚೋ ವಾಮೇತು ಕುಂಡಿಕಾ. ಇನ್ನು ಬಲಗೈಯಲ್ಲಿ ಅವನು ಬ್ರಹ್ಮದೇವರ ಬಲಗೈಯಲ್ಲಿ ಜಪದ ಮಣಿ ಇರಬೇಕು. ಸೃಚಃ ವಾಮೇತು ಕುಂಡಿಕಾ. ಆಮೇಲೆ ಅಲ್ಲಿಯೇ ಸೃಕ್ಸೃವ, ನಾವು ಆಹುತಿ ಹಾಕಲಿಕ್ಕೆ ಬಳಸ್ತೇವಲ್ಲ ಮರದ್ದು, ಆ ಮರದ್ದು ಬಳಸಬೇಕು. ಮರದ್ದು ಬಳಸಿದ್ರೆ ಪ್ರತಿ ಹೋಮದ ಕಡೆಯಲ್ಲಿ ಅದನ್ನು ಹಾಕ್ಬಿಡ್ಬೇಕು ಬೆಂಕಿಗೆನೆ. ಲೋಹದ ಬಳಸಲಿಕ್ಕೂ ವಿಧಿ ಇದೆ. ಲೋಹದ ಬಳಸಿದ್ರೆ ನೀವು ಸನ್ಯಾಸ ತಗೊಳ್ಳೋದಾದರೆ ದಾನ ಕೊಟ್ಟು, ನೀವು ಸಾಯೋವಾಗ ದಾನ ಕೊಟ್ಟು ಹೋಗಬೇಕು. ಇನ್ನು ನಾನು ಯಾಗ ಮಾಡಲಿಕ್ಕಾಗಲ್ಲ ಅಂತ ಗೊತ್ತಾದಾಗ ದಾನ ಕೊಟ್ಟು ಹೋಗಬೇಕು. ಇದು ಇರೋದು. ಅದರಿಂದಾಗಿ ದಕ್ಷಿಣೇ ಚ ಅಕ್ಷಸೂತ್ರಂಚ ಸೃಚೋ ವಾಮೇತು ಕುಂಡಿಕಾ. ಎಡಗಡೆ ಕಮಂಡಲವನ್ನು ಹಿಡಿದಿರಬೇಕು. ಆಜ್ಯಸ್ಥಾಲಿ ಸರಸ್ವತಿ ಸಾವಿತ್ರಿ ವಾಮ ದಕ್ಷಿಣೆ. ಆಮೇಲೆ ಬಲಗಡೆ ಮತ್ತು ಎಡಗಡೆ ಹೀಗೆ ಮೇಲ್ಗಡೆ ಆ ಬದಿಯ ಗೋಡೆ ಥರ ಹದ್ದಿರುತ್ತಲ್ಲ ಅಲ್ಲಿ ಕೆತ್ತಬೇಕು. ಸರಸ್ವತಿಯನ್ನು, ತುಪ್ಪದ ಪಾತ್ರೆಯನ್ನು, ಆಮೇಲೆ ಗಾಯತ್ರಿ ದೇವಿಯನ್ನು ಚಿತ್ರಿಸಬೇಕು. ಗಾಯತ್ರಿ ದೇವಿ ಅಂದರೆ ನಾರ್ಮಲ್ ಒಂದೇ ಮುಖ, ಒಂದು ಹೆಣ್ಣು, ಹಾಗೆ. ಅದು ಬಿಟ್ಟು ಇವರು ಮಾಡೋ ತರಹ ಅಲ್ಲ, ಷಟ್ಕುಕ್ಷಿಹಿ ಅದಲ್ಲ. ಅದು ಆ ಗಾಯತ್ರಿ ಮಂತ್ರದ ಸ್ವರೂಪವನ್ನು ಹೇಳುವಂಥದ್ದು. ಇಲ್ಲಿ ಜಟ ಅಂತ ಬಂದಿರೋದ್ರಿಂದ ಕೂರ್ಚ ಅಂದ್ರೆ ಮೋಸ್ಟ್ಲಿ ದರ್ಭೆ, ಸೃಕ್ಸಭ ಎಲ್ಲ. ಕೆಲವೊಮ್ಮೆ ಇದಕ್ಕೂ ಕೂರ್ಚ ಅಂತಾರೆ, ಗಡ್ಡಕ್ಕೂ ಕೂರ್ಚ ಅಂತಾರೆ. ಜಟೆ ಅಂತಂದ್ರೆ ಇಲ್ಲಿದು, ಕೂರ್ಚ ಅಂತಂದ್ರೆ ಮುಂದಿನದ್ದು. ಬೇರೆ ಸೃಕ್ಸಭ ಹೌದು, ಅದೆಲ್ಲ ಇಟ್ಕೊಂಡಿರೋದ್ರಿಂದ ಮೋಸ್ಟ್ಲಿ ಕೂರ್ಚ ಅದೆಲ್ಲ ಮಾಡ್ಬೋದು, ಎರಡೂ ತೊಂದರೆ ಇಲ್ಲ. ಕೂರ್ಚ ಅಂತಂದರೆ ಗಡ್ಡ ಇಳಿ ಬಿದ್ದಿರಬೇಕು, ಲಂಬ ಕೂರ್ಚ. ಇನ್ನು ಲಂಬ ಕೂರ್ಚ ಹೀಗೆ ಇಟ್ಕೊಂಡಿರೋದು ಅಂತ ಹಾಗರ್ಥ ಮಾಡಬಹುದು. ಆದರೆ ಎಲ್ಲವೂ ಏನು ಮಾಡಿದ್ರೂ ವಿಹಿತವೇ, ಏನು ಚಿಂತೆ ಇಲ್ಲ. ಕುರ್ಚಿ ಮೇಲೆ ಅಂತ ಗೊತ್ತಿಲ್ಲ. ಲಂಬ ಕೂರ್ಚ ಅಂದ್ರೆ ಹೀಗಿರ್ಬೋದು, ಲಂಬ ಇದೆ ಅಲ್ಲ, ಬೇರೆ ಜಟ ಅಂತೀವಿ ಅನ್ಸುತ್ತೆ. ಅದೇ ಈ ಜಟೆ ಇಲ್ಲಿ, ಜಟೆ ಇಲ್ಲಿ ಲಂಬ, ಮುಂದೆ ಕೂರ್ಚ. ಈ ರೀತಿ ಇದೆ. ವಿಷ್ಣುರಷ್ಟಭುಜಸ್ತಾರ್ಕ್ಷ್ಯೆ ಖರೆ ಖಡ್ಗಸ್ತು ದಕ್ಷಿಣೆ. ಇನ್ನು ವಿಷ್ಣುವನ್ನು ಚಿಂತನೆ ಮಾಡಬೇಕಾದ್ರೆ 8 ಭುಜಗಳಿದ್ದು ಎಲ್ಲಿ ಗರುಡನ ಮೇಲಿದ್ದು ಚಿಂತನೆ ಮಾಡಬೇಕು. ಆದರೆ ದಕ್ಷಿಣ ಕನ್ನಡದಲ್ಲಿ ಕಾಣುವ ಅದನ್ನು ನಾವು ಹಾಗೆ ಹೇಳಲಿಕ್ಕೆ ಬರಲ್ಲ. ದಕ್ಷಿಣ ಕನ್ನಡದಲ್ಲಿ ವಿಷ್ಣುಮೂರ್ತಿ ದೇವಾಲಯದಲ್ಲಿ ಅದಿರಲ್ಲ, ಇಷ್ಟೇ ಇರುತ್ತೆ, ಚಿಕ್ಕದಿರುತ್ತೆ. ಆಮೇಲೆ ಶಂಖ ಚಕ್ರ ಗದಾ ಪದ್ಮ ಇರುತ್ತೆ, ಚಿಕ್ಕ ಮೂರ್ತಿ ಇರುತ್ತೆ. ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಕಡೆ. ವಿಷ್ಣುಮೂರ್ತಿ ದೇವಸ್ಥಾನ, ಉಂಡಾರು ವಿಷ್ಣುಮೂರ್ತಿ ಬೇರೆ ತರಹ, ಉಜಿರೆಯ ವಿಷ್ಣುಮೂರ್ತಿ ಬೇರೆ ತರಹ, ಹಾಗೆಲ್ಲ ಇರ್ತಾ ಹೋಗುತ್ತೆ. ಇಷ್ಟು ಸಾಕು. ಇನ್ನು ಮುಂದಿನ ಶನಿವಾರ ಮತ್ತೆ ಮಾಡುವ. ಇನ್ನೊಂದು ಕರೆಕ್ಟ್ 40ಕ್ಕೆ ನಾನು ವಿಷ್ಣು ತತ್ವ ನಿರ್ಣಯದೊಂದಿಗೆ ಬರ್ತೇನೆ. ಉಂಡಾರು ಅಲ್ಲ, ಉಜಿರೆ ಜನಾರ್ದನ